ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ರೆಸಿಪಿ ಉದ್ದಿನ ವಡೆ. ಇವತ್ತಿನ ಬೆಳಗಿನ ನಾಷ್ಟಕ್ಕೆ ನಾನು ಉದ್ದಿನ ವಡೆ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದು ನನ್ನ ಮಕ್ಕಳ ಬೇಡಿಕೆ ಆಗಿದೆ ಇವತ್ತಿನ ದಿನ. ಅದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡ್ಕೊಳ್ಳೋಣ ಒಂದ್ಸರಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 1-2 ಇಂಚಷ್ಟು ಶುಂಠಿ, ಈರುಳ್ಳಿ, ಹಾಗೆ 1-3 ಹಸಿಮೆಣಸಿನ್ಕಾಯಿ, ಹಾಗೂ ಒಂದು ಹಾಫ್ ಜಾಮೂನ್ ಬಟ್ಲ ಕೊಬ್ಬರಿ ತುರಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪೆಪ್ಪರ್ನ ಕುಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಒಂದು 5-6, ಸ್ವಲ್ಪ ಒಂದು ಹಾಫ್ ಸ್ಪೂನು ಜೀರಿಗೆ, ಹಾಗೆ 1/4 ಸ್ಪೂನ್ ಓಂಕಾಳು. ಉದ್ದನ್ನು ನಾನು ರಾತ್ರಿನೇ ನೆನೆಯಿಟ್ಟು ಫ್ರೆಂಡ್ಸ್, ನಾನು 1 ಲೋಟನ ನೆನೆಯಿಟ್ಟಿದ್ದೆ ಫ್ರೆಂಡ್ಸ್. ಇವಾಗ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋದು ಅದು ಮಿಸ್ ಆಗಿದೆ ಫ್ರೆಂಡ್ಸ್, ವಿಡಿಯೋ ಬೇಜಾರು ಮಾಡ್ಕೊಬಿಡಿ ಯಾರು. ಅದನ್ನು ನಾನೀಗ ನುಣ್ಣಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ, ಹಾಗೆ 1 ಚಿಟಿಕೆ ಸೋಡಾನ ನಾನಿಲ್ಲಿ ಹಾಕ್ತಿದ್ದೀನಿ ಫ್ರೆಂಡ್ಸ್. 5 ಜನಕ್ಕೆ 1 ಲೋಟ ಸಾಕಾಗುತ್ತೆ ಫ್ರೆಂಡ್ಸ್. ಈಗ ನಾನು ಅವೇನೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅವನ್ನೆಲ್ಲನೂ ಒಂದೊಂದಾಗಿ ನಾನು ಅದರೊಳಗಡೆ ಹಾಕ್ತಿದ್ದೀನಿ ಫ್ರೆಂಡ್ಸ್. ನಿಮಗೇನಾದರೂ ತೆಳುವಂತ ಅನಿಸಿದರೆ, ಉದ್ದು ಗಟ್ಟಿಯಾಗಿ ಸ್ವಲ್ಪ ನಾನು ನೀರು ಜಾಸ್ತಿ ಹಾಕ್ಬಿಟ್ಟೆ ಅಂದರೆ ಟೆನ್ಷನ್ ಬೇಡ ಫ್ರೆಂಡ್ಸ್. ಅದನ್ನ ನೀವೇನು ಮಾಡಿ, ಅದನ್ನು ಫ್ರಿಜ್ಜಲ್ಲಿ ಹಾಕ್ಬಿಡಿ ಫ್ರೆಂಡ್ಸ್. ಒಂದು 3 ಗಂಟೆ ಫ್ರಿಜ್ಜಲ್ಲಿ ಹಾಕಿ ಫ್ರೆಂಡ್ಸ್. ಅದನ್ನ ಮಾಡುವಾಗ ತಕ್ಕೊಳ್ಳಿ, ಅಷ್ಟೊತ್ತಿಗೆ ಸ್ವಲ್ಪ ಅದು ಗಟ್ಟಿಯಾಗಿರುತ್ತೆ. ಆವಾಗ ನಿಮಗೆ ಏನೂ ಅನಿಸಲ್ಲ, ನಿಮಗೆ ವಡೆ ಹಾಕ್ಲಿಕ್ಕೂ ಕೂಡ ಈಸಿ ಆಗುತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ನಾನು ಎಲ್ಲವನ್ನು ನಾನು ಏನು ರೆಡಿ ಮಾಡ್ಕೊಂಡಿದ್ನಲ್ಲ, ತರಕಾರಿ ಎಲ್ಲ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅವನ್ನ ಆ ವಡೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ನಾವು ಮಿಕ್ಸ್ ಮಾಡ್ತಾ ಕಲಿಸ್ತಾ ಇರಬೇಕು. ಈ ರೀತಿ ಸ್ವಲ್ಪ ಅದು ಕೈಯಲ್ಲೇ ಈ ರೀತಿ ಕಲಿಸೋದ್ರಿಂದ ತುಂಬ ಚೆನ್ನಾಗಿ ಉಬ್ಬಿ ಗರಿ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಆಗಿರೋದ್ರಿಂದ ನಾನು ನಿಮಗೆ ವಡೆ ಮಾತ್ರ ಇಲ್ಲಿ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನೋಡಿ, ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಯಾವ ರೀತಿ ಮಾಡ್ತೀರಾ ನನಗೂ ಒಂದು ಸ್ವಲ್ಪ ತಿಳಿಸಿ. ನಾನು ನನ್ನದೇ ಆದ ಸ್ಟೈಲಲ್ಲಿ ನನ್ನ ರೆಸಿಪಿನ ನಾನು ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನೋಡಿ, ಇಲ್ಲಿ ನಾನು ಚೆನ್ನಾಗಿ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಇದನ್ನ ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ನಾನಿಲ್ಲಿ ಆಯಿಲ್ನ ಒಂದು ಬಾಣಲೆಯಲ್ಲಿ ಹಾಕಿ ಕಾಯಕ್ಕಿಟ್ಟಿದ್ದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಒಂದು ಬಟ್ಲದಲ್ಲಿ ನೀರು, ಹಾಗೆ ನಾನು ಏನು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಒಂದು ವಡೆದ ಬ್ಯಾಟ್ ಇದೆ ಫ್ರೆಂಡ್ಸ್. ಇಲ್ಲಿ ಇದು ನಾನು ತೊಗೊಂಡಿದ್ದು ನೋಡಿ, ಈ ರೀತಿ ಹಸಿ ಕೈ ಮಾಡ್ಕೊಂಡು ಸ್ವಲ್ಪ ವಡೆನ ಸರ್ಕಲ್ ಶೇಪ್ ಮಾಡಿ ಮಿಡಲ್ ಹೆಬ್ಬೆರಳಿಂದ ಒಂದು ಹೋಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ರೀತಿ ಆ ಹಿಟ್ಟನ್ನು ಏನು ಮಾಡಬೇಕು, ಕೈಯಲ್ಲಿ ಸ್ವಲ್ಪ ಹಸಿ ಮಾಡ್ಕೊಳ್ಳಿ, ಆಗಾಗ ಅಂಟಿಸೋದಿಲ್ಲ, ಈಸಿಯಾಗಿ ಅದು ಬಿಡಬೇಕಾದ್ರೆ ಹೆಂಗಪ್ಪ ಅಂತ ಭಯ ಬೇಡ ಫ್ರೆಂಡ್ಸ್. ಉರಿ ಕಮ್ಮಿ ಇಟ್ಕೊಳ್ಳಿ, ನಿಧಾನಕ್ಕೆ ನೀವು ಬಿಡ್ತಾ ಹೋಗಿ ಫ್ರೆಂಡ್ಸ್. ತುಂಬ ಗರಿಯಾಗಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ಶುಂಠಿ ಹಾಕಿರೋದ್ರಿಂದ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗಲಿ ಮತ್ತೊಂದಾಗಲಿ ಆಗಲ್ಲ. ನಿಮಗೆ ಶುಂಠಿನ ಮಕ್ಕಳು ಬಾಗಿ ಸಿಗುತ್ತೆ ಅನ್ನೋದಾದರೆ ಚಿಕ್ಕದಾಗಿ ತುರ್ಕೊಂಬಿಡಿ ಫ್ರೆಂಡ್ಸ್. ಹಾಗೆ ಈರುಳ್ಳಿನೂ ಚಿಕ್ಕದಾಗಿ ಒಂದೇ ಈರುಳ್ಳಿ ಸಾಕು, ಕಟ್ ಮಾಡ್ಕೊಳ್ಳಿ. ನೋಡಿ, ನಾನೇನು ಈ ರೀತಿ ಬಿಡ್ತಿದ್ದೀನಲ್ಲ, ನೀವು ಅದೇ ರೀತಿ ಬಿಡಿ. ಸುಲಭವಾಗಿ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ನಾನು ಇಡ್ಲಿ, ವಡೆ, ಚಟ್ನಿ, ಸಾಂಬಾರನ್ನ ಪ್ರಿಪೇರ್ ಮಾಡ್ತಾಯಿದ್ದೆ. ಹಾಗೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಚೆನ್ನಾಗಿ ಮಿಡಲ್ ಉರಿಯಲ್ಲಿ ಇಟ್ಬಿಟ್ಟು ಸ್ವಲ್ಪ ಫಸ್ಟಿಗೆ ಹಾಕಿದಾಗ ಸ್ವಲ್ಪ ಈ ರೀತಿ ಅಂಟ್ಕೊಳ್ಳುತ್ತೆ ಫ್ರೆಂಡ್ಸ್. ಅವಾಗ ನೀವು ಕಾದಿರೋ ಎಣ್ಣೆನ ನೋಡಿಲಿ ಈ ರೀತಿ ಮೇಲ್ಗಡೆ ಹಾಕಬೇಕು. ಹಾಕೋದ್ರಿಂದ ಏನಾಗುತ್ತೆ, ಅವು ಬಿಟ್ಟು ಬರುತ್ತೆ. ನೆಕ್ಸ್ಟ್ ಉಬ್ಬಿ ಏನು ಹಾಕ್ತಿರಲ್ಲ ಫ್ರೆಂಡ್ಸ್, ಆವಾಗ ಅದು ಸಲೀಸಾಗಿ ಮೇಲ್ಗಡೆ ಬಂದುಬಿಡುತ್ತೆ. ಏನು ಭಯ ಬೇಡ, ನಿಧಾನ ಸಣ್ಣ ಉರಿಯಲ್ಲಿಟ್ಟರೆ ಅವು ತನ್ನಂತಾನೇ ಮೇಲ್ಗಡೆ ಬರುತ್ತೆ. ಫಸ್ಟಿಗೆ ಹಾಕಿರೋ ವಡೆ ಮಾತ್ರ ಸ್ವಲ್ಪ ಈ ರೀತಿ ಕಚ್ಕೊಳ್ಳುತ್ತೆ ಅಷ್ಟೇ ಫ್ರೆಂಡ್ಸ್. ಅದಕ್ಕೇನು ಭಯ ಬೇಡ, ನಿಧಾನಕ್ಕೆ ಈ ರೀತಿ ಎಣ್ಣೆ ಹಾಕ್ತಾ ಬಿಡಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಾಗೂ ನಾವು ಹೊರಗಡೆ ಹೋಟೆಲಲ್ಲಿ ತಂದು
ಹೆಲ್ತ್ ಹಾಳು ಮಾಡ್ಕೊಳ್ಳೋ ಬದಲು ಮನೇಲಿ ನಾವೇ ಈ ರೀತಿ ಮಕ್ಳಿಗೆ ಮಾಡಿಕೊಡೋದ್ರಿಂದ ಸೂಪರಾಗಿ ಹೆಲ್ದಿಯಾಗಿರುತ್ತೆ ಮತ್ತು ರುಚಿಯಿಂದ ಅಡುಗೆ ಕೂಡಿರೋದ್ರಿಂದ ಮಕ್ಕಳ ಆರೋಗ್ಯದಲ್ಲೂ ಕೂಡ ಯಾವುದೇ ಪರಿಣಾಮ ಬೀರೋದಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದೇ ರೀತಿಯೇ ಎಲ್ಲವನ್ನು ನಾನು ಮೇಲ್ಗಡೆ ಆಯಿಲ್ ಹಾಕ್ತಾ ನಾನು ಬೇಯಿಸ್ತಾ ಇದ್ದೀನಿ. ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ನಿಧಾನ ಉರಿಯಲ್ಲಿನೇ ಸ್ವಲ್ಪ ರೋಸ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಬೆಳಗ್ಗೆ ತಿಂಡಿಗೆ ವಡೆ ಆಗಿರೋದ್ರಿಂದ ಸ್ವಲ್ಪ ಆತುರದಲ್ಲೇ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ಕೂಲ್ ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್. ನಾವೆಷ್ಟೇ ಬೇಗ ಎದ್ದು ಬೇಗ ರೆಡಿಯಾಗಿ ಬೇಗ ಮಾಡಿದರೂ ಕೂಡ ಸಮಯ ಓಡಿಬಿಡುತ್ತೆ. ಹಾಗಾಗಿ ನನ್ನ ಮಗಳು ಹೇಳ್ತಾ ಇದ್ದಾಳೆ, ಟೈಮ್ ಆಗ್ತಿದೆ ಮಮ್ಮಿ ಬೇಗ ಅಂತೇಳಿ. ಹಾಗಾಗಿ ಸ್ವಲ್ಪ ಗಡಿಬಿಡಿ ಎಲ್ಲ ನಾವನ್ನ ತಿರುವಾಗ್ತಿದ್ದೀನಿ ಫ್ರೆಂಡ್ಸ್. ನೀವು ಮಂದ ಉರಿಯಲ್ಲಿ ಇಟ್ಕೊಂಡು ನಿಧಾನವಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ರುಚಿ ಅಂದರೆ ತುಂಬ ರುಚಿಯಾಗಿತ್ತು ನಮ್ಮದು ಇವತ್ತಿಂದು ಅಡುಗೆ. ನೋಡಿ ಫ್ರೆಂಡ್ಸ್, ಎಲ್ಲವೂ ಇವಾಗ ನಾನು ಸೀದಾ ಮಾಡಿದ್ದೀನಿ. ಯಾವುದೇ ರೀತಿ ಭಯ ಬೇಡ ಫ್ರೆಂಡ್ಸ್. ನಿಧಾನಕ್ಕೆ ನಾವು ಮಾಡ್ಕೊತ ಹೋದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ದಯವಿಟ್ಟು ಒಂದು ಚಿಕ್ಕ ಪ್ರಯತ್ನ ಪಡ್ತಾಯಿದ್ದೀನಿ, ಸ್ವಲ್ಪ ನೋಡಿ ಫ್ರೆಂಡ್ಸ್. ನೋಡಿ, ಈಗ ಒಂದೊಂದನೇ ನಾನು ತೆಗಿತಾ ಇದ್ದೀನಿ ಎಲ್ಲವನ್ನು. ಇವಾಗ ನೋಡಿ, ಗೋಲ್ಡನ್ ಕಲರ್ ಆಗೋವರೆಗೂ ಸ್ವಲ್ಪ ಅದನ್ನು ಆಯಿಲಲ್ಲಿ ಬೇಯಿಸ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದೀನಿ ನಾನು ಉಲ್ಟಾ ಪಲ್ಟಾ ಸೀದಾ ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮಕ್ಕಳಿಗೆ ಬೇಗ ಟೈಮ್ ಆಗಿರೋದ್ರಿಂದ ನನಗೆ ಟೆನ್ಷನ್ ಆಗಿಬಿಡುತ್ತೆ. ಹಾಗಾಗಿ ಬಿಡದೆ ಕೈನ ನಾನು ಬಿಡದೆ ರೀತಿಯಲ್ಲಿಯೇ ಅವನ್ನ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಗುಳ್ಳೆ ಬರೋದು ಸ್ಟಾಪ್ ಆಗುತ್ತೆ. ಬಬಲ್ಸ್ ಏನು ಬರ್ತಿರುತ್ತಲ್ಲ ಫ್ರೆಂಡ್ಸ್, ಅದು ಸ್ವಲ್ಪ ಸೈಲೆಂಟ್ ಆಗುತ್ತೆ. ಆವಾಗ ಅದು ನೀಟಾಗಿ ಒಳಗಡೆ ಎಲ್ಲ ಬೆಂದಿದೆ ಅಂತ ಅರ್ಥ ಫ್ರೆಂಡ್ಸ್. ಇವಾಗ ನೋಡಿ, ಒಂದೇ ಸರಿಗೆ ನಾನು ಇಲ್ಲಿ 8 ವಡೆ ಹಾಕಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ನಿಮ್ಮದು ಬಾಣಲಿ ಸೈಜ್ ನೋಡ್ಕೊಂಬಿಟ್ಟು ನೀವು ಅದೇ ರೀತಿ ಹಾಕಿ ಫ್ರೆಂಡ್ಸ್. ನೋಡಿ, ನಾನು ಇವಾಗ ಒಂದು ಜಲ್ಡಿಯ ಸಹಾಯದಿಂದ ಅವನ್ನ ಎತ್ತುತ್ತೀನಿ. ನೀವು ಈರುಳ್ಳಿ ಮತ್ತು ಕೊಬ್ಬರಿ ಎಲ್ಲವನ್ನ ಹಾಕಿರೋದ್ರಿಂದ ಹೊಸ ರುಚಿ ಸಿಗುತ್ತೆ ಫ್ರೆಂಡ್ಸ್. ಹಾಗೆ ಓಂಕಾಳು ಅಜ್ವಾನ ಅಂತ ಏನು ಕರಿತೀವಲ್ಲ, ಅಜ್ವಾನ ಮತ್ತು ಶುಂಠಿ ಅವು ಜೀರ್ಣ ಆಗಲಿಕ್ಕೆ ತುಂಬ ಸಹಾಯ ಮಾಡ್ತವೆ ಫ್ರೆಂಡ್ಸ್. ಯಾವುದೇ ರೀತಿ ಗ್ಯಾಸ್ಟ್ರಿಕ್, ಇದು ಉದ್ದ ಆಗಿರೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಓಂಕಾಳು ಮತ್ತು ಶುಂಠಿನ ಅವನ್ನ ಅದಾಗಲ್ದಂಗೆ ಕಾಪಾಡಲಿಕ್ಕೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಈಗ ನೋಡಿ, ಉರಿ ಡೌನ್ ಮಾಡಿಬಿಟ್ಟು ನಾನು ಅವನ್ನ ಮತ್ತೆ ಒಂದು ಸ್ವಲ್ಪ ಸಣ್ಣ ಉರಿಯಲ್ಲಿ ಅವನ್ನ ತಿರುವಾಕಿ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಆಗಿದೆ ಗೋಲ್ಡನ್ ಕಲರ್. ನಾನು ತೆಗಿತಾ ಇದ್ದೀನಿ. ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ನೋಡಿ ಫ್ರೆಂಡ್ಸ್, ಈ ರೀತಿ ಕಲರ್ ಮತ್ತು ಈ ರೀತಿ ಇದೆ. ಅದೇ ರೀತಿ ನಾನಿಲ್ಲಿ ಇನ್ನೊಂದು ಸರಿ ನಿಮಗೆ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮತ್ತು ನಾನು ಒಂದು ಬಟ್ಲದಲ್ಲಿ ನೀರು ಇಟ್ಕೊಂಡಿದ್ದೀನಿ. ಹಸಿ ಕೈ ಮಾಡ್ಕೊಂಡು ನಿಮ್ಮ ಅಳತೆಗೆ ತಕ್ಕಂಗೆ, ಚಿಕ್ಕದಾದರೆ ಚಿಕ್ಕದು, ಫಸ್ಟಿಗೆ ಚಿಕ್ಕದು ಟ್ರೈ ಮಾಡಿ ಫ್ರೆಂಡ್ಸ್. ನಿಧಾನಕ್ಕೆ ಈ ರೀತಿ ಹೋಲ್ ಮಾಡಿ ಒಂದೊಂದಾಗಿ ಸಣ್ಣ ಉರಿ ಇಟ್ಕೊಂಡು ನಿಧಾನಕ್ಕೆ ಹಾಕಿ ಫ್ರೆಂಡ್ಸ್. ಯಾವುದೇ ರೀತಿ ಭಯ ಬೇಡ, ನಿಧಾನಕ್ಕೆ ಮೇಲಿಂದ ಬಿಡಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದೇ ಸೈಜಲ್ಲಿ ಫಸ್ಟ್ ಶೇಪ್ ಕೆಟ್ಟರೂ ಪರವಾಗಿಲ್ಲ ಫ್ರೆಂಡ್ಸ್, ಏನೂ ಆಗೋಲ್ಲ. ನಿಧಾನಕ್ಕೆ ಭಯ ಬಿಟ್ಬಿಟ್ಟು ಮಾಡಿ. ನೋಡಿ, ಹಸಿಕಾಯಿ ಮಾಡ್ಕೊಂಡು ನಿಧಾನಕ್ಕೆ ಒಂದು ಹೋಲ್ ಮಾಡ್ಕೊಂಡು ಅದನ್ನು ಈ ರೀತಿ ನಾವು ಎಣ್ಣೆಗೆ ಬಿಡಬೇಕು ಫ್ರೆಂಡ್ಸ್. ಮತ್ತು ನಾನು ಅದೇ ರೀತಿ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್,
ತುಂಬ ರುಚಿಯಾಗಿರ್ತದೆ. ಬರೀ ಇಡ್ಲಿ ತಿನ್ನೋ ಬದಲು ಜೊತೆಗೆ ವಡೆ ಚಟ್ನಿ ಅನ್ನೋದು ಸೇರಿಸಿ ತಿನ್ನೋದ್ರಿಂದ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ವಡೆ ಕೊಟ್ಟರೆ ಹೋಟೆಲಲ್ಲಿ ಫೀಲ್ ಥರ ಅವರು ಚೆನ್ನಾಗಿ ತಿಂತಾರೆ. ಹಾಗಾಗಿ ನಾನು ಇವತ್ತಿನ ರೆಸಿಪಿ ವಡೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಎರಡನೇ ರೌಂಡ್ ಹಾಕಿರೋದ್ರಿಂದ ಎರಡನೇ ಸರಿ ನಾನು ಹಾಕಿದ್ದೀನಿ. ಇವಾಗ ನೋಡಿ ಅವು ಚೆನ್ನಾಗಿ ತನ್ನಂತಾನೇ ಮೇಲೆ ಬರ್ತಾ ಇದ್ದಾವೆ. ಇವಾಗ ನೋಡಿ ಮೊದಲನೇಗಿನ ಇವಾಗ ಈಸಿಯಾಗಿಯೇ ಅವು ಎದ್ದು ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ನೀವು ಬರದೇ ಇದ್ದರೆ ಸ್ವಲ್ಪ ಮೇಲ್ಗಡೆ ಆಯಿಲ್ ಹಾಕಿ 3ನೇ ಉಬ್ಬಿ 4ನೇ ಉಬ್ಬಿ ಅಷ್ಟೊತ್ತಿಗೆ ತನ್ನಂತಾನೇ ಅವು ಎದ್ದು ಬಂದುಬಿಡ್ತವೆ ಫ್ರೆಂಡ್ಸ್. ಈಗ ನೋಡಿ ಎಲ್ಲವೂ ತೆಗಿತಾಯಿದ್ದೀನಿ ನಾನು ನಿಧಾನಕ್ಕೆ. ಒಂದೊಂದನೇ ಮಗಚ್ಕೊಂಡು ನಿಧಾನಕ್ಕೆ ತೆಗಿಬೇಕು ಫ್ರೆಂಡ್ಸ್ ಈ ರೀತಿ. ಹಾಗೆ ಯಾರ್ಯಾರಿಗೆ ವಡೆ ಇಷ್ಟ ಇದೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನೋಡೋಣ, ಕಮೆಂಟ್ ಮಾಡಿರಿ ಯಾರ್ಯಾರಿಗೆ ವಡೆ ಇಷ್ಟ ಅಂತೇಳಿ. ಹಾಗೆ ನೀವು ಯಾವ ರೀತಿ ಮಾಡ್ತೀರಾ, ಯಾವ ರೀತಿ ಅವನ್ನು ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ಮಾಡ್ತಾರೆ ಫ್ರೆಂಡ್ಸ್. ನನಗೆ ಗೊತ್ತಿರೋಂಗೆ ನಾನು ತೋರಿಸಿದ್ದೀನಿ. ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಒಂದು ಸರಿ ನನಗೆ ತೋರಿಸಿ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಉಲ್ಟಾ ಮಾಡಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಅದು ಗೋಲ್ಡನ್ ಕಲರ್ ಬರಬೇಕು ಫ್ರೆಂಡ್ಸ್. ಈಗ ಸ್ವಲ್ಪ ಹುರಿ ಜಾಸ್ತಿ ಮಾಡಿದ್ದೀನಿ ನಾನು. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಸ್ವಲ್ಪ ಬಬಲ್ಸ್ ಬರೋದು ಸ್ಟಾಪ್ ಆಯಿತು. ಈಗ ನಾವು ಅವನ್ನ ಮತ್ತೆ ಸಣ್ಣ ಉರಿ ಮಾಡ್ಕೊಂಡು ನಿಧಾನಕ್ಕೆ ಬೇಯಿಸಿ ತುಂಬ ಗರಿ ಗರಿಯಾಗಿ ತುಂಬ ರುಚಿಯಾಗಿರ್ತವೆ ಫ್ರೆಂಡ್ಸ್. ಯಾವ ರೀತಿ ಹೋಟೆಲಲ್ಲಿರುತ್ತೋ ಅದೇ ಟೇಸ್ಟು ಅದೇ ಫೀಲ್ ನಿಮಗೆ ಕೊಡುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಒಂದೊಂದು ಸರಿ 7, 8 ಈ ರೀತಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಫಸ್ಟಿಗೆ 3, 4 ಹಾಕ್ಕೊಳ್ಳಿ. ಆಗ ನಿಮಗೆ ನಿಧಾನಕ್ಕೆ ಎತ್ತಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ನೋಡಿ, ನಿಮಗೆ ಗೊತ್ತಾಗ್ತಿರ್ಬೋದು ಶೇಪೆಲ್ಲ ಯಾವ ರೀತಿ ಬಂದಿದೆ ಅಂತೇಳಿ. ನೋಡಿ ಫ್ರೆಂಡ್ಸ್, ನಾನು ಇಡ್ಲಿ ಚಟ್ನಿ ಸಾಂಬಾರು ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಅದನ್ನು ಒಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ವಡೆ ಈ ರೀತಿ ಮಕ್ಕಳಿಗೆ ಅಲಂಕಾರ ಮಾಡಿಕೊಟ್ರೆ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಫ್ರೆಂಡ್ಸ್. ನನ್ನ ಮಗನಿಗಂತೂ ವಡೆ ಅಂದರೆ ತುಂಬ ಇಷ್ಟ. ಹಾಗಾಗಿ ಮಾಡಿದ್ದೀನಿ. ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಬೆಂದಿದೆ ಅಂತೇಳಿ. ನೋಡಿ, ತುಂಬ ಗರಿ ಗರಿ ಅಂತ ತುಂಬ ರುಚಿಯಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಾಡ್ಕೊಂಡು ಊಟ ಮಾಡಿ ಫ್ರೆಂಡ್ಸ್. ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.